ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ಮುಂಜಾನೆ ನಮಸ್ಕಾರಗಳು. ಈಗಾಗಲೇ ಕರ್ನಾಟಕ ಸರ್ಕಾರ ಏನು ಮೀಸಲಾತಿಯನ್ನು ಆಧಾರವಾಗಿಟ್ಟುಕೊಂಡು ಹಾವು ಏಣಿನ ಆಟವನ್ನು ಮಾಡ್ತಾ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಅಲೆಮಾರಿ ಸಮುದಾಯಗಳಿಗೆ ಸಮಾನ ನ್ಯಾಯ ಒದಗಿಸುವ ಉದ್ದೇಶದಿಂದ ಮಾನ್ಯ ಮಧುಸ್ವಾಮಿಯವರ ಒಂದು ಉಪಸಮಿತಿ ಆಗ್ತದೆ. ಆ ಉಪಸಮಿತಿ ಶೇಕಡಾವಾರು 50% ಏನು ಕೊಡ್ತದಂತಂದರೆ ವರದಿ ನೀಡ್ತದೆ ಸರ್ಕಾರಕ್ಕೆ. ಅದು ಸರ್ಕಾರ ಏನು ಮಾಡ್ತಾ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಸೇರಿಕೊಂಡು 56ಕ್ಕೆ ಹೆಚ್ಚಿಸಬೇಕು ಅಂತೇಳಿ ಒಂದು ನಿರ್ಣಯ ಆಗ್ತದೆ. ನಿರ್ಣಯ ಆದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಜಸ್ಟಿಸ್ ನಾಗಮೋಹನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡ್ತದೆ. ಸುಮಾರು ಎಷ್ಟು ಅಂತ ಹೇಳಿದ್ರೆ 130ರಿಂದ 140 ಕೋಟಿ ರೂಪಾಯಿ ಖರ್ಚುಗಳು ಮಾಡಿ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಆಯೋಗ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮನೆಗಳಿಗೆ ಎಲ್ಲವೂ ಕೂಡ ಏನು ಮಾಡ್ತದೆ ಅಂತ ಹೇಳಿದ್ರೆ ಸರ್ವೆ ಮಾಡ್ತದೆ. ಸರ್ವೆ ಆದ ನಂತರನೂ ಕೂಡ ಕಾಂಗ್ರೆಸ್ ಸರ್ಕಾರ ಅದನ್ನು ಏನು ಮಾಡ್ತದೆ ಅಂತಂದರೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನು ಸ್ವೀಕಾರ ಮಾಡಿಕೊಂಡಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಎರಡೂ ಸದನಗಳಲ್ಲಿ ಪಾಸ್ ಆದ ನಂತರ ಗವರ್ನರ್ ಅಂಕಿತ ಹೋಗುತ್ತಾ. ಗವರ್ನರ್ ಅಂಕಿತ ಹೋದ ನಂತರ ಗವರ್ನರ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ ಯಾವ ಒಂದು ಮಾನದಂಡದ ಆಧಾರದ ಮೇಲೆ ಇದನ್ನು ಮಾಡಿದಿರಿ ಅನ್ನೋದು ಒಂದು ಕ್ಲಿಯರಿಟಿ ಕೇಳ್ತದೆ. ಕ್ಲಿಯರಿಟಿ ಕೇಳೋದಾದ ನಂತರ ಅದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸರ್ಕಾರದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಉತ್ತರ ಹೋಗ್ತದೆ. ಉತ್ತರ ಹೋದಾದ ನಂತರನೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಧಾರವಾಡದಲ್ಲಿ ಹೋರಾಟವನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಕೂಡಲೇ ಏನು ಮಾಡ್ತದೆ ಅಂತ ಹೇಳಿದ್ರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀತದೆ. ಕ್ಯಾಬಿನೆಟ್ ಮೀಟಿಂಗ್ ಕರೆದಾದ ನಂತರ ಏನು ಹೇಳ್ತದೆ ಅಂತ ಹೇಳಿದ್ರೆ ಸರ್ಕಾರ ಸುಮಾರು 56,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ. ಆದರೆ ಹಳೆಯ ರೋಸ್ಟರ್ ಬಿಂದುವನ್ನು ಆಧಾರವಾಗಿ ಇಟ್ಟುಕೊಂಡು ನೇಮಕವನ್ನು ಮಾಡ್ತೀವಿ. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ರೋಸ್ಟರ್ ಬಿಂದುವನ್ನು ನಾವು ಉಪಯೋಗ ಮಾಡುವುದಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟ ಸಂದೇಶ ನಮಗೆ ಕಾಣ್ತದೆ. ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ಅವಕಾಶ ಇಲ್ಲ. ಇದು ನಿಜವಾಗಿ ನಾವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು. ಒಳ ಮೀಸಲಾತಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟರು. ರಿಪೋರ್ಟ್ ಕೊಟ್ಟಾದ ನಂತರ ಸರ್ಕಾರ ಆ ಒಂದು ವರದಿಯನ್ನು ಸ್ವೀಕಾರ ಮಾಡಿಕೊಂಡಾದ ನಂತರನೂ ಕೂಡ ಅದೇ ವರದಿಯನ್ನು ನೀವು ಏನು ಮಾಡ್ತೀರ ಅಂತ ಹೇಳಿದ್ರೆ ತಿರಸ್ಕಾರ ಮಾಡ್ತಾ ಇದ್ರಿ. ಯಾಕೆ ಮಾಡ್ತಾ ಇದ್ರಿ? ಹಾಗಾದರೆ 130 ಮತ್ತು 140 ಕೋಟಿ ರೂಪಾಯಿಗಳನ್ನು ಆಗ ಏನಾಯಿತು ಅಂತಂದರೆ ಅದು ಖರ್ಚು ವೆಚ್ಚಗಳು ಕೂಡ ಆಯಿತು. ಅದು ಹಾನಿ ಬರೆಸೋರು ಯಾರು? ಅದರ ಪ್ರತಿಫಲ ಏನು? ರಾಜ್ಯ ಸರ್ಕಾರ ಕೂಡಲೇ ಏನು ಮಾಡ್ಬೇಕಂತ ಹೇಳಿದ್ರೆ ಆ ಒಂದು ಮೀಸಲಾತಿಯನ್ನು ಎಲ್ಲ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಒಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಹಕ್ಕು ಮತ್ತು ನಮ್ಮ ಕರ್ತವ್ಯವನ್ನು ಸಂವಿಧಾನಾತ್ಮಕವಾಗಿ ನ್ಯಾಯ ಕೇಳ್ತಾ ಇದ್ದೀವಿ. ಅದಕ್ಕೆ ಸರಿಯಾದ ರೀತಿಯಿಂದ ನ್ಯಾಯ ಒದಗಿಸಬೇಕು ಅನ್ನುವಂಥದ್ದು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಆಗ್ರಹವನ್ನು ವ್ಯಕ್ತಪಡಿಸುತ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಮ್ಯಾನಿಫೆಸ್ಟೋಲ್ಲಿ ನಾವು ಮೊದಲೇ ಕ್ಯಾಬಿನೆಟ್ ಮೀಟಿಂಗಲ್ಲೇ ಅಧಿಕಾರಕ್ಕೆ ಬಂದ ನಂತರ ಒಳ ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂತೇಳಿ ಸರ್ಕಾರ ಘೋಷಣೆ ಮಾಡ್ತದೆ. ಅದಾದ ಕೆಲವು ದಿನಗಳ ನಂತರ DPR ನೋಡಿಸ್ತದೆ 17%. ಇದೇನು ನಾಗಮೋಹನ್ ದಾಸ್ ಆಯೋಗ ವರದಿ ನೇಮಕ ಮಾಡಿ 17% ಮೀಸಲಾತಿ ಅಂತೆ ನಾವು ಉದ್ಯೋಗಗಳನ್ನು ತುಂಬ್ತೀವಿ ಅಂತ ಹೇಳ್ತದೆ. ಅದಾದ ನಂತರ ವಿದ್ಯಾರ್ಥಿಗಳು ಎಷ್ಟೋ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಏಜ್ ಕಡಿಮೆ ಭಾರ ಆಗೋದ್ರಿಂದ ಇಲ್ಲಿ ಧಾರವಾಡ ಮತ್ತು ಬೆಂಗಳೂರು, ಬಿಜಾಪುರಲ್ಲಿ ಒಂದು ಹೋರಾಟಗಳಾಗ್ತವೆ. ಅದಾದ ನಂತರ ಇವ್ರೇನು ಮಾಡ್ತಾರಪ್ಪ ಅಂತಂದರೆ ಎಲ್ಲ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗುವವರೆಗೂ ನೇಮಕಾತಿಗಳನ್ನು ತಡೆ ಹಿಡಿಬೇಕಂತೇಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಅವಾಗ ಸರ್ಕಾರ ಎಲ್ಲ ನೇಮಕಾತಿಗಳನ್ನು ತಡೆ ಹಿಡಿತದೆ. ಅದಾದ ನಂತರ ಏನು ಮಾಡ್ತದಪ್ಪ ಅಂತಂದರೆ ಈಗ ಕೆಲವು ದಿನಗಳ ನಂತರ ಮತ್ತೆ ಮುಂದೂಡಿ ಸಚಿವ ಸಂಪುಟವನ್ನು ಕರೀತದೆ. ಸಚಿವ ಸಂಪುಟವನ್ನು ಕರೆದ ನಂತರ ಇದೇ ಸರ್ಕಾರ ಹೇಳ್ತದೆ ನಾವು ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಪ್ರಕರಣವು ಕೋರ್ಟ್ನಲ್ಲಿ ರಿಟಿಪಿಟಿಷನ್ ಇದೆ. ಕೋರ್ಟ್ನಲ್ಲಿ ತಡೆಯಾಜ್ಞೆ ಇರುವುದರಿಂದ ಈ ವಿದ್ಯಾರ್ಥಿಗಳ ಭವಿಷ್ಯ ಇನ್ನೂ ಅತಂತ್ರ ಸ್ಥಿತಿಯಲ್ಲಿರೋದನ್ನು ನಾವು ತುರ್ತಾಗಿ 56,432 ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತೇಳಿ ಇದೇ ಸರ್ಕಾರ ಘೋಷಿಸ್ತದೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ನಿರ್ಧಾರ ತಗೊಂಡು ಮಾನ್ಯ ಕಾನೂನು ಸಚಿವರು ಮಾಧ್ಯಮದ ಮೂಲಕ ಹೇಳ್ತಾರೆ. ಆದರೆ ಇಲ್ಲಿ ಒಂದು ಬರುವಂಥ ಪ್ರಮುಖ ಪ್ರಶ್ನೆ ಏನಪ್ಪ ಅಂತಂದರೆ ಸರ್ಕಾರ ನಾವು 56%ಗೆ ಮಾಡೋದಿಲ್ಲ, 50%ಗೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತದೆ. ಇದಕ್ಕೆ ಸಂಬಂಧಪಟ್ಟ ಪ್ರಕರಣ ಇದೆ. ಇಂದ್ರಾಸ್ ನಾಯಿ ವರ್ಸಸ್ ಸ್ಟೇಟ್ ಆಫ್ ಯೂನಿಯನ್ ಇಂಡಿಯಾ ಪ್ರಕರಣದಲ್ಲಿ ಏನು ಹೇಳ್ತದಪ್ಪ ಅಂದರೆ 50% ಮೀರಬಾರ್ದು ಅಂತ ಪ್ರಕರಣ ಹೇಳ್ತದೆ. ಬಟ್ ಅದೇ ಪ್ರಕರಣದಲ್ಲಿ ವಿಶೇಷ ಸ್ಥಾನಮಾನಗಳನ್ನು ಅಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋದನ್ನು ಗಮನಿಸಿ 9th ಶೆಡ್ಯೂಲ್ಗೆ ಆರ್ಟಿಕಲ್ 9th ಶೆಡ್ಯೂಲ್ಗೆ ಸೇರಿಸಿ ನಾವು ಇದು ಇಂಪ್ಲಿಮೆಂಟೇಷನ್ ಮಾಡ್ಬೋದು ಅಂತೇಳಿ ಇದೇ ಹೇಳ್ತದೆ. ಇದಕ್ಕೆ ಉದಾಹರಣೆ
ತಮಿಳುನಾಡು ಸ್ಟೇಟ್ ಆಫ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ತಮಿಳುನಾಡಲ್ಲಿ 69% ಮೀಸಲಾತಿ ಇದೆ. ಅದು ಅವರಿಗೆ 9th ಸ್ಕೆಡ್ಯೂಲ್ ಯಾವುದೇ ರೀತಿಯ ಕಾನೂನು ತೊಡಕಾಗದೆ 9th ಸ್ಕೆಡ್ಯೂಲ್ಗೆ ಸೇರಿಸಿ ಇಂಪ್ಲಿಮೆಂಟೇಷನನ್ನು ಮಾಡಿದ್ದಾರೆ. ಈ ಸರ್ಕಾರಕ್ಕೆ ಏನಾಗಿದೆ? ಇದೇ ರೀತಿಯಲ್ಲಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ಬೋದಲ್ಲ. ಈ ಒಂದು ವೇಳೆ ಈ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಮೊದಲು ಈಗೇನು ಮತ್ತೆ 27ಕ್ಕೆ ಕ್ಯಾಬಿನೆಟ್ ಮೀಟಿಂಗನ್ನು ಮುಂದೂಡಿದೆ. ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂತಿಮವಾಗಿ ನಿರ್ಧಾರ ಬರದೇ ಹೋದರೆ ಉಗ್ರವಾದ ಹೋರಾಟವನ್ನು ನಮ್ಮ ಯುವಜನತೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದರ ಮೂಲಕ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಾದಂತಹ ಜಂಜಿ ಪ್ರತಿಭಟನೆಯ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಈ ಮೂಲಕ